Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಹಾಸನದ 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ರಿಜೆಕ್ಟ್ ಆಗಿದೆ. ನ್ಯಾಯಾಲಯದಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕಿದ್ದಂಥವರು ಕ್ರಿಮಿನಲ್ ಮಿಸ್ ನಂಬರ್ 460/24ರಲ್ಲಿ ಕಾರ್ತಿಕ್ಕು ಆ್ಯಂಡ್ ಮತ್ತು ಪುಟ್ಟರಾಜು ಅಲಿಯಾಸ್ ಪುಟ್ಟಿ ಇವರು 460/24ರಲ್ಲಿ ಅರ್ಜಿ ಹಾಕಿದರು. ಈ ಅರ್ಜಿಯನ್ನು ಮಾನ್ಯ ನ್ಯಾಯಾಲಯ ವಜಾ ಮಾಡಿದೆ. ಅದ್ರ ಜೊತೆಗೆ ಚೇತನ್ ಅದರಲ್ಲಿ ಮೂರನೇ ಆರೋಪಿ ಅವನು 448/24ರಲ್ಲಿ ಚೇತನ್ನವರು ಆ್ಯಂಡ್ ಬೆಲೆ ಹಾಕಿದ್ರು. ಅವ್ರದ್ದು ಸಹ ರಿಜೆಕ್ಟ್ ಆಗಿದೆ. ಅದ್ರ ಜೊತೆಗೆ ನವೀನ್ ಗೌಡ ಅವನು 452/24ರಲ್ಲಿ ಅರ್ಜಿ ಹಾಕಿದ್ದ. ಆ ಪ್ರಕರಣನೂ ಸಹ ಇವತ್ತು ವಜಾ ಆಗಿದೆ ಅಂತ ಹೇಳ್ತೀನಿ. ಕಂಪ್ಲೇಂಟು ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಇದರಲ್ಲಿ ಏನು CR ನಂಬರ್ 33/24 ಇತ್ತು. ಪ್ರಜ್ವಲ್ ರೇವಣ್ಣನವರ ಜಿಲ್ಲಾ ಏಜೆಂಟ್ ಯಾರಾಗಿದ್ದರು ಪೂರ್ಣಚಂದ್ರವರು ಇವ್ರ ವಿರುದ್ಧವಾಗಿ ಅರ್ಜಿಯನ್ನು ಕೊಟ್ಟಿದ್ರು. ಈ ಅರ್ಜಿ ಕಂಪ್ಲೇಂಟ್ದಾರ ಆಗಿದ್ರು ಇವರಿಗೆ ಜಿಲ್ಲಾ ಏಜೆಂಟು. ಇಲ್ಲಿ ಟೋಟಲ್ಲು ನಾವು ದೂರನ್ನ ನವೀನ್ ಗೌಡ ಮತ್ತು ಇತರರು ಅಂತ ಮಾಡಿದ್ವಿ. ಆ ಯೂನಿವರ್ಸಿಟಿ ಇದರಲ್ಲಿ ಏನು ರಿಮೈಂಡ್ ಅರ್ಜಿಗಳಲ್ಲೆಲ್ಲ ಟೋಟಲ್ 5 ಜನ ಮೇಲೆ ಅವ್ರ ಮೇಲೆ FIR ಆಯಿತು ಮತ್ತು ಇತರರು ಅಂತ. ಇದ್ರ ಜೊತೆಗೆ ಉಳಿದಂಥವ್ರು ಯಾರು ವಿತರಣೆ ಮಾಡಿದ್ರು ಅವ್ರಗಳ ಮೇಲೂ ಇದು ಮುಂದಿನ ದಿನಗಳಲ್ಲಿ ಕ್ರಮ ಆಗುತ್ತೆ. ಆದರೆ ಈ ಒಂದು ಪ್ರಕರಣದಲ್ಲಿ ಯಾಕೋ ನಮ್ಮ ಜಿಲ್ಲಾ ಪೊಲೀಸ್ ಆಡಳಿತ ನಿದ್ದೆಗೆಟ್ಟಿದೆ ಅನ್ಸ ಕಾಣಿಸುತ್ತೆ. ನಿದ್ದೆಗೆಟ್ಬಿಟ್ಟವ್ರು ಅವರು. ಈ ಒಂದು ಪ್ರಕರಣ ನಾವು ದಾಖಲಿಸಿದ್ವೋ ಇಲ್ಲೋ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ದಾರೆ. ಈ ಒಂದು ಇದರಲ್ಲಿ ಯಾವುದೇ ಮಾಜಾ ಪ್ರಕ್ರಿಯೆಗಳೇನು ಇನ್ನೂ ಮಾಡಲಿಲ್ಲ, ಯಾವುದೇ ಸೀಸರ್ ಮಾಜರೂ ಮಾಡಲಿಲ್ಲ. ಅವರು ಏನು ಇವತ್ತು ಹಾಸನದ ಮಹಿಳೆಯರ ಫೋಟೋಗಳನ್ನ ಬ್ಲರ್ ಮಾಡ್ದಲೆ ಹಾಸನದ ಮಹಿಳೆಯರನ್ನ ಮರ್ಯಾದೆ ತೆಗೆದ್ರಲ್ಲ ಇವರು ಇವತ್ತು ರೋಡ್ಗಳಲ್ಲಿ ರಾಜಾರಾಜವಾಗಿ ಓಡಾಡ್ತಿದ್ದಾರೆ. ಪೊಲೀಸ್ ಇಲಾಖೆ ಅವ್ರನ್ನ ಯಾರೂ ಇವತ್ತು ಇದು ಮಾಡಿಲ್ಲ. ಇವ್ರುಗಳಿಗೆ ಎಲ್ಲ ರಕ್ಷಣೆಯನ್ನು ಸರ್ಕಾರ ಕೊಡ್ತೈತೆ. ಆದರೆ ರೇವಣ್ಣವರು HD ರೇವಣ್ಣ ಅವ್ರಿಗೆ ಆಕೆ 2 ದಿವಸಕ್ಕೆ ಸುಳ್ಳು ಪ್ರಕರಣ ದಾಖಲಾಗಿದ್ದು ಗೊತ್ತು. ಇಡೀ ರಾಜ್ಯಕ್ಕೆ ಗೊತ್ತು ರೇವಣ್ಣವ್ರ ವಿರುದ್ಧವಾಗಿ ಸುಳ್ಳು ಪ್ರಕರಣ ಇದ್ದು ಕಿಡ್ನಾಪ್ ಕೇಸು ಅಂತ. ಆದರೆ 2 ದಿವಸಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಇವರಿಗೆ 10 ವರ್ಷ ಸಜೆ ಇದೆ. ಇವರಿಗೆ ನಾನ್ ಬೇಲೆಬಲ್ ಕೇಸ್ ಇದ್ದು. ಆದರೂ ಇವ್ರ ಮೇಲೆ ಯಾವುದು ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಅಂತ. ಮುಂದಿನ ಕ್ರಮ ಇವ್ರನ್ನ ಜಿಲ್ಲಾ ಪೊಲೀಸ್ ಆಡಳಿತ ಇವ್ರನ್ನ ಅರೆಸ್ಟ್ ಮಾಡಬೇಕು. ಇವರಿಗೆ ಇಷ್ಟರೊಳಗೆ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಅವ್ರನ್ನ. ಆದರೆ ಇನ್ನೂ ಅರೆಸ್ಟ್ ಮಾಡಿಲ್ಲ. ಇವರಿಗೆ ಪೊಲೀಸ್ ರಕ್ಷಣೆ ಸರ್ಕಾರದ ರಕ್ಷಣೆ ಇರೋದ್ರಿಂದ ನನ್ನ ಪ್ರಕಾರ ಅರೆಸ್ಟ್ ಮಾಡಿಲ್ಲ ಅನ್ನೋ ಕಾಣಿಸುತ್ತೆ. ಇವರು ಏನಾದರೂ ಇನ್ನು ಮುಂದಿನ ದಿನಗಳಲ್ಲಿ ಕಾಪಿ ತಗೊಂಡು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋ ಅವಶ್ಯಕತೆ ಇರುತ್ತದೆ. ಆದರೆ ಅಷ್ಟರೊಳಗೆ ಇವ್ರನ್ನ ಅರೆಸ್ಟ್ ಮಾಡಿ ಇವರು ಸಾಕ್ಷಿ ನಾಶವನ್ನು ಮಾಡೋಂಥ ಇವರು, ಏಕೆಂದರೆ ಇವರೆಲ್ಲಾದರೂ ರಾಜಕೀಯ ಪ್ರೇರಿತ ಇರೋಂಥವ್ರು. ನಿಮಗೆ ಗೊತ್ತು ನವೀನ್ ಗೌಡ ಯಾರ ಅಂಡರಲ್ಲಿದ್ದಾನೆ ಅಂತ, ಇದು ಶರತ್ತು ಯಾರ ಅಂಡರಲ್ಲಿದ್ದಾರೆ ಅಂತ ಗೊತ್ತು. ಇನ್ನು ಉಳಿದಂಥ ಪುಟ್ಟಿ ಅಲಿಯಾಸ್ ಪುಟ್ಟರಾಜು ಅನ್ನೋರು ಯಾರ ಅಂಡರ್ದಲ್ಲಿ ಇದ್ದಾರೆ ಅಂತ ಗೊತ್ತು. ಇವರೆಲ್ಲ ಸಾಕ್ಷಿ ನಾಶವನ್ನು ಮಾಡುವಂಥ ಹಂತದಲ್ಲಿ ಅವರೇ. ದಯಮಾಡಿ ನಿಮ್ಮ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಂಡು ಅವ್ರು ಅರೆಸ್ಟ್ ಮಾಡಿ ಎಲ್ಲೆಲ್ಲಿ ಅವರು ವಿತರಣೆಯನ್ನು ಮಾಡಿದ್ರು ಅನ್ನೋದನ್ನ ಮಾಜಾ ಪ್ರಕ್ರಿಯೆ ಮಾಡಿ ಅವ್ರನ್ನ ಜೈಲಿಗೆ ಹಾಕಬೇಕು ಅಂತ ಕೇಳ್ತಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.